it's a 16-point success blueprint. 16 points which you can follow every day. ಪ್ರತಿದಿನ ಫಾಲೋ ಮಾಡ್ಬೋದು ಅದನ್ನ. ಯಾರೆಲ್ಲ ಫಾಲೋ ಮಾಡ್ತಾರೆ, those who follow will benefit from this. There are 4 categories of things that we focus on. ಒಂದು, what is that? Routine. Routine ಅಂದ್ರೆ ಏನು? ದಿನಚರಿ. What we do on a day-to-day basis. The second thing is academic excellence. How to excel in academics. ನೀವು ಯಾವುದೇ ಸ್ಟಡಿ ಮಾಡಿ ಏನಾದರೂ ಮಾಡಿ ನೀವು ಹೆಂಗೆ ಸಕ್ಸಸ್ಫುಲ್ ಆಗ್ಬೋದು ಅಕಾಡೆಮಿಕ್ಸ್ ಅಲ್ಲಿ ಅನ್ನೋದು ದಟ್ ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಥಿಂಗ್ ಇಸ್ ಪರ್ಸನಲ್ ಎಕ್ಸಲೆನ್ಸ್. ಹೌ ಟು ಡೆವಲಪ್ ಆಸ್ ಅ ಪವರ್ಫುಲ್ ಇಂಡಿವಿಜುವಲ್. ನೀವೊಂದು ಪವರ್ಫುಲ್ ಇಂಡಿವಿಜುವಲ್ ಆಗಿ ಡೆವಲಪ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಫೋರ್ತ್ ಒನ್ ಇಸ್ performance excellence. All the 4 domains or all the 4 dimensions you need to work on every day. ಪ್ರತಿದಿನ ಎಲ್ಲ ಡೈಮೆನ್ಷನ್ ನಲ್ಲೂ ವರ್ಕ್ ಮಾಡಬೇಕು. 16 ಪಾಯಿಂಟ್ಸ್ ಹೇಳ್ತೀನಿ. ಎವ್ರಿಥಿಂಗ್ ಇಸ್ ಪ್ರಾಕ್ಟಿಕಲ್. There is nothing. I don't give philosophies. If I explain something, if I tell you a context of something, I give you some philosophy, I'll give you some practical application also. ಇದನ್ನ ಇಟ್ಕೊಂಡು ನೀವು ಹೆಂಗೆ ಯೂಸ್ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ. ರೊಟೀನ್ ನಲ್ಲಿ first thing that you have to learn how to handle and how to manage is your food. ಎಲ್ಲರೂ ಊಟ ಮಾಡ್ತೀವಿ ಮಕ್ಕಳು. We all eat food, but most of the people don't understand food. Only when you understand food is very, very, very empowering. Food makes you or breaks you. It can make you successful or food can make you failure. You are what you eat ಅನ್ನೋದನ್ನ ಕೇಳಿದಿರಾ? You are what you eat. ಹ್ಯಾವ್ ಯು ಹರ್ಡ್ ದಿಸ್? ಕೇಳಿದಿರಾ? ಕನ್ನಡದಲ್ಲೂ ಒಂದು ಗಾದೆ ಇದೆ ಊಟಕ್ಕೆ ಸಂಬಂಧಪಟ್ಟಿದ್ದೇನು? ಊಟ ಬಲ್ಲವನಿಗೆ ರೋಗವಿಲ್ಲ. ರೋಗ ಅಂತಂದ್ರೆ ಬರೀ ಶಾರೀರಿಕ ರೋಗ ಅಲ್ಲ, ಶರೀರ, ಮನಸ್ಸು, ಸಾಮಾಜಿಕವಾದ ರೋಗ ಎಲ್ಲನೂ ಹೋಗುತ್ತೆ ಊಟ ಸರಿಯಾಗಿ ತಿಂದ್ರೆ. ಸೊ ಫುಡ್ ಈಸ್ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ಲರ್ನ್ ಹೌ ಟು ಮ್ಯಾನೇಜ್. ಸೆಕೆಂಡ್ ಥಿಂಗ್, ಯೋಗ ಆಸ್ ಅ ಪಾರ್ಟ್ ಆಫ್ ಲೈಫ್. ಯೋಗ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ಡೇ ಟು ಡೇ ಲೈಫ್. That is the second aspect of routine. Third aspect of routine, play or sport. ಪ್ರತಿ ದಿನ ಆಟ ಆಡಬೇಕು. You should play every day, not only when you are kids. ನೀವು ಬರೀ ಮಕ್ಕಳಾಗಿದ್ದಾಗಲ್ಲ, ಫಿಸಿಕಲ್ ಆಕ್ಟಿವಿಟಿ ಪ್ರತಿದಿನ ಇರಬೇಕು. ಶಾರೀರಿಕವಾಗಿ ಯಾರು ಚಟುವಟಿಕೆಯಿಂದ ಇರೋದಿಲ್ವೋ ಅಂತ ಅವರ ಬೌದ್ಧಿಕ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. If you are not physically active, your intellectual development will not be complete. So whether you are preparing for NEET or JEE or IAS exams, ivella routine. When I say routine, it means every day, irrespective of what you are doing. Pratidina ಮಾಡಬೇಕು ಇದೆಲ್ಲನೂ. ನಾಲ್ಕನೇದು, ಫೋರ್ತ್ ಒನ್, ಸ್ಲೀಪ್. ಸ್ಲೀಪ್ ಇಸ್ ಅ ಸೈನ್ಸ್. ನಿದ್ದೆ ಒಂದು ಸೈನ್ಸ್. ಅದು ಇಟ್ ಇಸ್ ಅ ಸೈನ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಸ್ಲೀಪ್ ಲೈಕ್ ಫುಡ್, ಸ್ಲೀಪ್ ವಿಲ್ ಹೆಲ್ಪ್ ಯು ರಿಕವರ್ ಫ್ರಮ್ ಆಲ್ ಪ್ರಾಬ್ಲಮ್ಸ್. ಇಫ್ ಯು ಡೋಂಟ್ ನೋ ಅಬೌಟ್ ಸ್ಲೀಪ್, ನಿಮಗೆ ನಿದ್ದೆ ಸರಿಯಾಗಿ ಗೊತ್ತಿಲ್ಲ, ನಿದ್ದೆ ಸರಿಯಾಗಿ ಮಾಡಕ್ ಬರೋದಿಲ್ಲ ಅಂತಂದ್ರೆ, ಅದನ್ನ ಬಳಸ್ಕೊಳಕ್ ಬರೋದಿಲ್ಲ ಅಂತಂದ್ರೆ, ಯು ಲೂಸ್ ದ ಆಪರ್ಚುನಿಟಿ ಆಫ್ ಸೋ ಮಚ್ ಆಫ್ ಪ್ರೋಗ್ರೆಸ್ ದಟ್ ಯು ಕ್ಯಾನ್ ಮೇಕ್. ಒನ್ ಎಕ್ಸಾಂಪಲ್ ಇಸ್, ನೀವು ನಿದ್ದೆ ಸರಿಯಾಗಿ ಮಾಡಕ್ ಬಂದ್ರೆ ನಿಮಗೆ ಡೇ ಟೈಮಲ್ಲಿ ನಿದ್ದೆ ಬರೋದಿಲ್ಲ. ಯು ವಿಲ್ ನಾಟ್ ಫೀಲ್ ಸ್ಲೀಪಿ ಡ್ಯೂರಿಂಗ್ ದ ಡೇ ಟೈಮ್. ನಿಮಗೆ ಸರಿಯಾಗಿ ನಿದ್ದೆನ ಬಳಸ್ಕೊಳಕ್ ಬಂದ್ರೆ, ಇಫ್ ಯು ನೋ ಹೌ ಟು ಯೂಸ್ ಸ್ಲೀಪ್ ಫಾರ್ ರೆಸ್ಟ್ ಅಂಡ್ ರೆಜುವನೇಷನ್, ನಾನು ಎಷ್ಟೇ ಬೋರಿಂಗ್ ಆಗಿ ನಿಮಗೆ ಪಾಠ ಮಾಡಲಿ ನಿಮಗೆ ನಿದ್ದೆ ಬರೋದಿಲ್ಲ. ಯು ವಿಲ್ ಬಿ ಅಟೆಂಟಿವ್. ನೀವು ಕೇಳಿಸ್ಕೊಳ್ಬೋದು. ಆಲ್ರೈಟ್? ಯು ಫೀಲ್ ಸ್ಲೀಪಿ ನಾಟ್ ಬಿಕಾಸ್ ದ ಟೀಚರ್ ಈಸ್ ನಾಟ್ ಟೀಚಿಂಗ್ ಯು ವೆಲ್. ಯು ಫೀಲ್ ಸ್ಲೀಪಿ ಬಿಕಾಸ್ ಯು ಡೋಂಟ್ ನೋ ಹೌ ಟು ಯೂಸ್ ಸ್ಲೀಪ್ ಫಾರ್ ರೆಸ್ಟ್. ನಿದ್ದೆನ ರೆಸ್ಟ್ಗೆ ಬಳಸ್ಕೊಳ್ಳೋದಕ್ಕೆ ನಿಮಗೆ ಬರೋದಿಲ್ಲ, ಅದಕ್ಕೆ ನಿದ್ದೆ ಬರೋದು. ಇಟ್ ಇಸ್ ನಾಟ್ ದ ಟೀಚರ್ಸ್ ಟು ಬಿ ಬ್ಲೇಮ್ಡ್. ಫಿಫ್ತ್ ಒನ್, ಗ್ಯಾಡ್ಜೆಟ್ ಯೂಸೇಜ್. ಗ್ಯಾಡ್ಜೆಟ್ಸ್ ಇದೆಯಲ್ಲ ನಿಮ್ಮ ಹತ್ರ, ಆಲ್ ಆಫ್ ಯು ಹ್ಯಾವ್ ಗ್ಯಾಡ್ಜೆಟ್ಸ್ ಮನೇಲಿ. ಪೇರೆಂಟ್ಸ್ ಹ್ಯಾವ್ ಇಟ್. ಸಿ, ಕಾಂತಾರ ಮೂವಿ ನೋಡಿದಿರಲ್ವ ಎಲ್ಲರೂ? ದ ಲೇಟೆಸ್ಟ್ ಒನ್, ದ ರೀಸೆಂಟ್ ಒನ್. ಅದರಲ್ಲಿ ಬ್ರಹ್ಮ ರಾಕ್ಷಸ ಇರ್ತಾನಲ್ಲ, ಆ ಬ್ರಹ್ಮ ರಾಕ್ಷಸ ಗುಹೆ ಒಳಗೆ ಕೂತಿರ್ತಾನೆ. ಈ ಬ್ರಹ್ಮ ರಾಕ್ಷಸ ಪಾಕೆಟ್ ಒಳಗೆ ಕೂತಿದ್ದಾನೆ. ಓಕೆ? ಆ ಬ್ರಹ್ಮ ರಾಕ್ಷಸ ಯಾರಾದ್ರೂ ಹತ್ರ ಹೋದ್ರೆ ಮಾತ್ರ ಹೊಡಿತಾನೆ. ಈ ಬ್ರಹ್ಮ ರಾಕ್ಷಸ ನೀವು ಎಲ್ಲೋದ್ರೂ ಬಿಡದಲ್ಲಿ ನಿಮ್ ಜೊತೆಲೇ ಇರ್ತಾನೆ. ಊಟ ಮಾಡುವಾಗ ತಟ್ಟೆ ಪಕ್ಕ ಇರ್ತಾನೆ, ನಿದ್ದೆ ಮಾಡುವಾಗ ದಿಮ್ ಕೆಳಗಿರ್ತಾನೆ. ದರಿದ್ರ ಅಂದ್ರೆ
ನೀವು ವಾಶ್ರೂಮ್ಗೆ ಹೋದ್ರೆ ಕಮೋಡ್ ಮೇಲೂ ಕೂತಿರ್ತಾನೆ. ಎಂತ ಬ್ರಹ್ಮ ರಾಕ್ಷಸನ್ನ ಸಾಕೊಂಡಿದ್ದೀರಾ ಅಲ್ವಾ? ಆ ಬ್ರಹ್ಮ ರಾಕ್ಷಸನ್ನ ಕ್ರಿಯೇಟ್ ಮಾಡಿದ್ದೇನಕ್ಕೆ? ವೈ ವಾಸ್ ದಟ್ ಬ್ರಹ್ಮ ರಾಕ್ಷಸ ಕ್ರಿಯೇಟೆಡ್? ಹಿ ಕ್ಯಾನ್ ಡೂ ಟಾಸ್ಕ್. ಕೆಲಸ ಮಾಡ್ತಾನ ಅವನು, ಫಾಸ್ಟ್ ಆಗಿ ಮಾಡಿ ಮುಗಿಸ್ಬಿಡ್ತಾನ ಅವನು. ಕಂಟಿನ್ಯೂಸ್ ಕೆಲಸ ಕೊಡ್ಬೇಕು ನೀವು. ಈ ಬ್ರಹ್ಮ ರಾಕ್ಷಸನು ಅಷ್ಟೇ, ನೀವು ಏನ್ ಕೆಲಸ ಕೊಟ್ಟರು ಮಾಡ್ತಾನೆ. ಆ ಬ್ರಹ್ಮ ರಾಕ್ಷಸನು ನೀವು ಕೆಲಸ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ನಿಮ್ಮನ್ನೇ ತಿನ್ಬಿಡ್ತಾನೆ. ಇವನು ಹಂಗೇನೆ, ನೀವು ಸರಿಯಾದ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನೇ ತಿಂದಾಕ್ತಾನೆ. ಸೊ ಈ ಬ್ರಹ್ಮ ರಾಕ್ಷಸನ್ನ ಮ್ಯಾನೇಜ್ ಮಾಡೋದು ಹೆಂಗೆ ಅನ್ನೋದನ್ನು ಕಲಿಬೇಕು. ದಟ್ ಈಸ್ ದ 5th ಆಸ್ಪೆಕ್ಟ್ ಆಫ್ ಯುವರ್ ರೂಟೀನ್. 6th ಆಸ್ಪೆಕ್ಟ್ ಇಸ್ ಪ್ರಯಾರಿಟಿ ಫೋಕಸ್. ಪ್ರಯಾರಿಟಿ ಫೋಕಸ್ ಅಂದ್ರೆ ಏನು? ನಿಮ್ಗೆ ಏನ್ ಪ್ರಯಾರಿಟಿ ಇದೆ ಫ್ರಮ್ ಟೈಮ್ ಟು ಟೈಮ್, ಅದ್ರ ಮೇಲೆ ಮ್ಯಾಕ್ಸಿಮಮ್ ಟೈಮ್ ಅನ್ನ ಫೋಕಸ್ ಮಾಡ್ಬೇಕು ನೀವು. ರೈಟ್ ನೌ ಯುವರ್ ಪ್ರಯಾರಿಟಿ ಇಸ್ ವಾಟ್? ಸ್ಟಡೀಸ್. ಸೊ ಹೌ ಡು ಯು ಮೇಕ್ ಶೋರ್ ದಟ್ ಯುವರ್ ಫೋಕಸ್ ಇಸ್ ರೈಟ್ ಆನ್ ಪ್ರಯಾರಿಟಿ ಅಂಡ್ ಯುವರ್ ಪ್ರಯಾರಿಟಿ ಫೋಕಸ್ ಬಿಕಮ್ಸ್ ಪ್ರೊಡಕ್ಟಿವ್? ದಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ರೂಟೀನ್. ದಿನ ಇದಿಷ್ಟು ಮಾಡ್ಬೇಕು ನೀವು. You should have good food. Yoga should be a part of your life. You should play or you should engage in some sport. You should sleep well. You should control your gadget usage. And you should have maximum time on your priority. Heng madodu? That requires a lot of understanding, knowledge and some techniques to practice, which will help you master your routine. Routine inna ನೀವು ಮಾಸ್ಟರ್ ಮಾಡಿದ್ರೆ ಅಡ್ವಾಂಟೇಜ್ ಏನು? You will become more disciplined. You will have a lot of time. ಟೈಮ್ ಇಲ್ಲ ನನಗೆ ಅಂತ ಹೇಳೋರು ರೂಟೀನ್ ಪ್ರಾಬ್ಲಮ್. ದೇ ಡೋಂಟ್ ಹ್ಯಾವ್ ಅ ಪ್ರಾಪರ್ ರೂಟೀನ್. ರೂಟೀನ್ ಸರಿಯಾಗಿದ್ರೆ ನೀವು ಮಾಡಬೇಕಾಗಿರೋದು ಎಲ್ಲದಕ್ಕೂ ನಿಮಗೆ ಟೈಮ್ ಇರುತ್ತೆ. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ಆಫ್ ನಾಟ್ ಹ್ಯಾವಿಂಗ್ ಎನಫ್ ಟೈಮ್, ಇಟ್ ಸಿಂಪ್ಲಿ ಮೀನ್ಸ್ ಯು ಹ್ಯಾವ್ ಎನ್ ಎರಾಟಿಕ್ ರೂಟೀನ್. ಇಫ್ ಯು ಹ್ಯಾವ್ ಅ ಸ್ಟೇಬಲ್ ರೂಟೀನ್, ಇಟ್ ವಿಲ್ ಗಿವ್ ಯು ಟೈಮ್ ಟು ಡೂ ಎವ್ರಿಥಿಂಗ್ ದಟ್ ಯು ವಾಂಟ್ ಟು ಡೂ.